ಹಲೋ ಹಲೋ. ಹಾ ಐಶೋ, ಇಲ್ಲ ನಿನ್ ಕಾಲ್ ಕಟ್ಕತೀನಿ, ಸ್ಟಾಪ್ ಮಾಡ್ಸಿ. ನನಗ್ ದುಡ್ಡು ಬೇಕು ಐಶೋ, ನನಗ್ ದುಡ್ಡು ಬೇಕು. ಆಗಲ್ಲ, ಕೊಟ್ಟಿಲ್ಲ ಅಂದ್ರೆ ಮಾಡು. ಇನ್ನೆರಡು ದಿನ ಕೊಟ್ಟಿಲ್ಲ ನನಗೆ ಇವಾಗ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶೋ. ನಾನ್ ಕಷ್ಟಪಟ್ಟು ತಂದಿರೋ ದುಡ್ಡು ಇನ್ನೆರಡು ದಿನದಲ್ಲಿ ಮಾಡ್ತೀನಿ ಅನ್ನಲ್ಲ. ಇನ್ನೆರಡು ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ ಡಿ ಕೆ ಸುರೇಶ್ ಇದಾರೆ ತಾನೇ, ಡಿ ಕೆ ಸುರೇಶ್ ಹತ್ರ ತರ್ಸು. ಒಂದನ್ನು ಈಚೆ ಬರುತ್ತೆ ಕಡೆ. ನನ್ಗೆ ನಾನ್ ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶು. ಇನ್ನೆರಡು ದಿನ ಮಾಡ್ಸು. ಇನ್ನೆರಡು ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು. ನೀನ್ ಇದೇ ಕೆಲಸ ಮಾಡಿ ಇನ್ನೆರಡು ದಿನದಲ್ಲಿ. ನೋಡು, ನಾನು ಕೆಲಸ ಮಾಡಕ್ ಇಲ್ಲ ಐಶು. ನನಗೆ ಈ ಕೆಲಸ ಮಾಡಬಾರ್ದಂತಾನೆ ಒಂದ್ ತಿಂಗಳಿಂದ ಹೇಳ್ತಾನೆ ಇದೀನಿ. ಆಗಲ್ಲ ಆಯ್ತು. ಮನೆಗ್ ಬಂದಿದ್ದಾಳೆ, ಅವಳು ಮುಂದೆ ಅವಮಾನ ಆಗುತ್ತೆ ಕಡೆ. ನಿನ್ ಕಾಲ್ ಕಟ್ಕೋತೀನಿ, ನನ್ ಮಗಳು ಮುಂದೆ. ನೋಡ ಐಶು, ಅರ್ಥ ಮಾಡ್ಕೋ, ಇದು ನನ್ ಕೈಯಲ್ಲಿ ಇಲ್ಲ. ಏನ್ ಬರ್ಸ್ಕೊಂಡೆ? ನಾನು ಅವತ್ತು ಹೇಳ್ತಾ ಇದೀನಿ 5-6 ಕೆಜಿ ಬರ್ಕೊಂಡಾಗ್ಲಿ ಇನ್ನೆರಡು ದಿನಕ್ಕೆ 26 ಅವ್ರಿಗೂ ಹೇಳಿದೀನಿ ಸರ್. 26ನೇ ತಾರೀಕು 27ನೇ ತಾರೀಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಕೇಳು, ಇನ್ನೆರಡು ದಿನಕ್ಕೆ ಪ್ಲೀಸ್ ನಿನ್ ಕಾಲ್ ಕಟ್ಕೋತೀನಿ ಕಣೆ. ಇನ್ನೆರಡು ದಿನಕ್ಕೆ ನಾನ್ ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲಸ ಮಾಡೆ ಪ್ಲೀಸ್. ನಿಮಿಷ ಕೇಳು. ನೋಡು, ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ. ನಾನ್ ನಿನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಐಶು, ಪ್ಲೀಸ್ 5-6 ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ? ನಂದು ಶೋರೂಮ್ ಅಲ್ಲಿ 3 ಕೊಟ್ಟ ಕಣೆ. ನಾನು ಅದನ್ನೇ ನೆನ್ನೆಯಿಂದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನ. ನೆನ್ನೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರನೇ. ನೀನ್ ಮಾಡ್ತಿರೋದು ಹೆಂಗ್ ಅನ್ಸ್ತಾ ಇದೆ ಅಂತಂದ್ರೆ, ₹1 ಕೊಡಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ತರಾನೇ ಅನ್ಸ್ತಾ ಇದೆ. ನಂದು ಲೈಫ್ ಕ್ರಿಟಿಕಲ್ ಇದೆ. ಇಲ್ಲ ಕಣವ, ಆತರ ಏನಿಲ್ಲ ಕಣವ. ನಾನ್ ನಿಜವಾಗ್ಲೂ ನೆನ್ನೆ ಮೊನ್ನೆಯಿಂದ ಸಿಕ್ಕಾಬಟ್ಟೆ ಬೇರೆನೆ ಏನೋ ಮಾಡಿದೀನಿ. ಎರಡು ದಿನಕ್ಕೆ ನಿಜವಾಗ್ಲೂ ನನ್ಗೆ ಆಗೇ ಆಗುತ್ತೆ. ನೀನು ಮಾಡೇ ಎಷ್ಟು ತನಕ ಸಿಗ್ಬೋದು? ನೀನ್ ಮೊನ್ನೆ ಬಂದ್ ಮಾತಾಡ್ಕೊಂಡು ಹೋದ್ವಲ್ಲ, ಅಷ್ಟ್ ಮಾಡೇ ಮಾಡಿಸ್ತೀನಿ. ನೋಡು, 4 ನಾನು ವಹಿಸ್ಕೋತೀನಿ. ಇನ್ ಮಿಕ್ಕಿದೇನಿದೆ ಪೊಲೀಸ್ ಅವ್ರ ಹತ್ರ 3 ಕೋಟಿ ಅಂತ. ಯಾರತ್ರ? ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಕೊಡ್ಬೇಕಷ್ಟೇ. ನಾನ್ ನಿನ್ನ ಹತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು. ನೀನ್ ನನ್ಗೆ ಏನಂತ ಹೇಳಿದ್ಯಾ? ನೋಡು, ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ ಬಿಡು, ಇನ್ ಮಿಕ್ಕಿದೇನೈತೆ ನಾನ್ ಫೈನಲ್ ಮಾಡ್ಕೊಂತ ಇವ್ರ ಮಾತ್ ನೀನ್ ಯಾಕೆ ಪದೇ ಪದೇ ಕೇಳ್ತೀನಿ? ಇವತ್ತು 10 ಕೋಟಿ ಇರೋದು 14 ಕೋಟಿ ಆಗಿದೆ. ನಾನು ಕೋಟಿನೇ ಕೊಡ್ತೀನಿ ತಾಯಿ. ನಾನ್ ನಿಂಗ್ ಅದೇ ಅಂದಿರೋದು, 10 ಕೊಡೋದು, 4 ಅಲ್ಲಿ ವಹಿಸ್ಕೊಡೋದು, ಇನ್ ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗೆ ಹೇಳ್ತಾ ಇದ್ದೀನಿ. ನೀನ್ ಈ ಕೆಲ್ಸ ಮಾಡಿ ಮರ್ಯಾದೆ ಹೋಯ್ತು ಅಂದ್ರೆ ನಾನು ಒಬ್ಳೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ದೀವಾರಲ್ಲೂ ಕುತ್ಕೊಂಡು ಏನಂದೆ ಐಶು, ನಾನು ಒಬ್ಳೆ ಇಲ್ಲ ಐಶು, ನನ್ ಕೈ ಮೀರೋಗಿದೆ. ಈಗ ನೀನ್ ಒಂದ್ ನಿಮಿಷ, ಇನ್ನೆರಡು ದಿನಕ್ಕೋಸ್ಕರ ಯಾಕಿಷ್ಟು ಮುಂದುವರೆದಿದ್ಯಾ? ಇಬ್ರದು ನಂದ್ ಮರ್ಯಾದೆ ಹೋದ್ರೆ ನಾನು ಏನ್ ಮಾಡ್ಲಿ? ಎಲ್ಲಿಂದ ತಂದ್ಕೊಡ್ಲಿ? ಈಗ ಯಾರ ಹತ್ರನೋ ಕೈ ಕಲ್ ಧರ್ಮಂಗೇಳು ಬೇವರ್ಸಿ ಅವನೇ ತಾನೇ ಸುರೇಶ್ ನೇಮಲ್ಲಿ ಮಾತಾಡಿದ್ದು. ಕೊಡ್ತಾರೆ ನನ್ಗೆ ಇನ್ನೆರಡು ದಿನದಲ್ಲಿ. ಇನ್ ಯಾರು ಕೊಡ್ತಾರೆ? ಅವ್ರ ಏನಾರು ನೋಡ್ಬಿಟ್ರೆ ನನ್ಗೆಲ್ಲೇ ದುಡ್ಡು ಕೊಡ್ತಾರೆ ಅವರು. ಕೈ ಕಾಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ. ಮೀಡಿಯಾಗೆಲ್ಲ ನಾನ್ ಹೇಳಿಲ್ಲ ಕೇಳು, ಮೀಡಿಯಾಗೆಲ್ಲ ನಾನ್ ಹೇಳಿಲ್ಲ, ನಾನೇನು ಮಾಡಿಲ್ಲ. ಮಾಡ್ಸು ಪ್ಲೀಸ್. ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು? ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ, ಬಟ್ ದುಡ್ಡಂತೂ ಮಾಡ್ಸು. ನಾನು ಇನ್ನೆರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಇನ್ನೆರಡು ದಿನದಲ್ಲಿ ನಾನು ಏನಾದ್ರು ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟೇ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ನಾನೇ ಮಾತಾಡಿಲ್ಲ ಅಂದ್ಮೇಲೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ? ನನ್ನ ಹತ್ರ ಆಗ್ತಾ ಇಲ್ಲ, ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಆಗ್ತಿಲ್ಲ. ಮಾಡ್ತಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆ. ಪ್ಲೀಸ್ ಸ್ಟಾಪ್ ಮಾಡ್ಸಿ. ಆಯ್ತು, ನಾನು ಮಾತಾಡ್ತೀನಿ. ಹಲೋ ಹಲೋ ಹೇಳೋ. ಯಾಕೆ ಈ ತರ ಮಾಡ್ತಿದ್ಯಾ? ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು. FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು ಐಶು. ನೀನ್ ಬಾ, ಆಗಲ್ಲ. ಇವತ್ತು ಬಾ, ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಆಗಲ್ಲ ಐಶು. ನೀನ್ ಇಷ್ಟು ಮಾಡಬಹುದು, ದುಡ್ಡು ತಗೊಂಬಾ. ನೀನ್ ಮಾಡಿಸ್ಬಿಟ್ಟು ಬಾ, ಅಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಬಾ ಸ್ಟೇಷನ್. ನೀನ್ ತಗೊಂಬಾ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ತಗೊಂಬಂದಿದ್ ನೆಕ್ಸ್ಟ್ ಇಷ್ಟು ಮಾತಾಡೋ ಬದಲು ನೀನ್ ಬಾ. ಇಲ್ಲಿಂದ ಇಷ್ಟೇ ದೂರ ಇದೆ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ದುಡ್ಡು ತಗೊಂಬಾ, ಸ್ಟಾಪ್ ಮಾಡಿಸ್ತೀನಿ. ಬಾ.